ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಿಂದ 29ನೇ ವಾಕ್ಯದವರೆಗೆ. ಡಿಯೋಟ್ರನಮಿ ಚಾಪ್ಟರ್ 5 ವರ್ಡ್ 27 to 29. ನೀನೇ ಸಮೀಪಕ್ಕೆ ಹೋಗಿ ನಮ್ಮ ದೇವರಾದ ಯೆಹೋವನು ಹೇಳಿದ್ದನ್ನೆಲ್ಲ ಕೇಳಿ, ನಮ್ಮ ದೇವರಾದ ಯೆಹೋವನು ನಿನಗೆ ಹೇಳಿದ್ದನ್ನೆಲ್ಲ ನಮಗೆ ಹೇಳು, ಆಗ ನಾವು ಕೇಳಿ ಹಾಗೆಯೇ ಮಾಡುವೆವು ಎಂದು ಹೇಳಿದ್ದೀರಿ. ನೀವು ನನ್ನ ಹತ್ತಿರ ಮಾತನಾಡಿದಾಗ ಯೆಹೋವನು ನಿಮ್ಮ ಮಾತುಗಳ ಶಬ್ದಗಳನ್ನು ಕೇಳಿ ನನಗೆ, ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ, ಅವರು ಹೇಳಿದ್ದೆಲ್ಲ ಒಳ್ಳೆಯದು, ಅವರು ನನಗೆ ಭಯಪಟ್ಟು ನನ್ನ ಆಜ್ಞೆಗಳನ್ನೆಲ್ಲ ಎಂದೆಂದೂ ಕೈಗೊಳ್ಳುವಂಥ ಹೃದಯವು ಅವರಲ್ಲಿದ್ದರೆ ಎಷ್ಟೋ ಒಳ್ಳೆಯದು. ಆಗ ಅವರಿಗೂ ಅವರ ಮಕ್ಕಳಿಗೂ ಎಂದೆಂದಿಗೂ ಒಳ್ಳೆಯದಾಗುವುದು. ದೇವರಿಗೆ ಸ್ತೋತ್ರ. ಡಿಯೋಟ್ರನಮಿ ಚಾಪ್ಟರ್ 5 ವರ್ಡ್ 27 to 29. Word 28. When the Lord heard this, he said to me, I have heard what these people said and they are right. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಒಂದು ಕಾರ್ಯವನ್ನು ನೋಡ್ತಾ ಇದ್ದೀವಿ. 28ನೇ ವಾಕ್ಯದಲ್ಲಿ, ನೀವು ನನ್ನ ಹತ್ತಿರ ಮಾತನಾಡಿದಾಗ ಯೆಹೋವನು ನಿಮ್ಮ ಮಾತುಗಳ ಶಬ್ದಗಳನ್ನು ಕೇಳಿ ನನಗೆ, ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ, ಅವರು ಹೇಳಿದ್ದೆಲ್ಲ ಒಳ್ಳೆಯದು. ದೇವರಿಗೆ ಸ್ತೋತ್ರ. 29ನೇ ವಾಕ್ಯ ನೋಡೋಣ. ಅವರು ನನಗೆ ಭಯಪಟ್ಟು ನನ್ನ ಆಜ್ಞೆಗಳನ್ನೆಲ್ಲ ಎಂದೆಂದಿಗೂ ಕೈಗೊಳ್ಳುವಂಥ ಹೃದಯವು ಅವರಲ್ಲಿದ್ದರೆ ಎಷ್ಟೋ ಒಳ್ಳೆಯದು, ಆಗ ಅವರಿಗೂ ಅವರ ಮಕ್ಕಳಿಗೂ ಎಂದೆಂದಿಗೂ ಒಳ್ಳೆಯದಾಗುವುದು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸಂಪೂರ್ಣ ಬೈಬಲ್ನ ನಾವು ನೋಡಿದಾಗ, ಸಂಪೂರ್ಣ ಬೈಬಲ್ನಲ್ಲಿ ಒಂದು ಕಡೆ ಮಾತ್ರ ದೇವರು ನಿಶ್ಚಯವಾಗಿ ನಮ್ಮನ್ನು ಮೆಚ್ಚಿಕೊಂಡಿದ್ದಾರೆ, ನಮ್ಮೆಲ್ಲರನ್ನ ಮೆಚ್ಚಿಕೊಂಡಿದ್ದಾರೆ. ಪ್ರೀತಿ ದೇವ್ರ ಮಕ್ಕಳೇ, ನಮ್ಮೆಲ್ಲರನ್ನ ಮೆಚ್ಚಿಕೊಂಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಹೇಳಿ 28ನೇ ವಾಕ್ಯದಲ್ಲಿ, ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ, ಅವರು ಹೇಳಿದ್ದೆಲ್ಲ ಒಳ್ಳೆಯದು. ದೇವರಿಗೆ ಸ್ತೋತ್ರ. ಅವರು ಏನು ಹೇಳ್ತಾರೆ ಅಂದರೆ 27ನೇ ವಾಕ್ಯದಲ್ಲಿ ಮೋಶೆ ಸಂಗಡ ಮಾತನಾಡ್ತಾರೆ, ನೀನು ಹೋಗಿ ನೀನೇ ದೇವ್ರ ಸಂಗಡ ಮಾತನಾಡಿ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಬಂದು ನೀನು ನಮ್ಗೆ ಹೇಳು, ನಾವು ದೇವ್ರ ನಿನ್ನ ಸಂಗಡ ಏನು ಮಾತಾಡ್ತಾರೆ ನೀನು ಏನು ಹೇಳ್ತೀವಿ ನಮಗೆ ಅದೆಲ್ಲದಕ್ಕೆ ನಾವು ವಿಧೇಯರಾಗ್ತೀವಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಇದನ್ನು ಕೇಳಿಸ್ಕೊಂಡಂತ ದೇವರು ಹೇಳ್ತಾ ಇದ್ದಾರೆ ಮೋಶೆಗೆ, ಮೋಶೆ, ಆ ಜನರು ನಿನ್ನ ಸಂಗಡ ಮಾತನಾಡಿದ್ರೆ ನಾನು ಕೇಳಿದ್ದೇನೆ, ನಿಜವಾಗ್ಲೂ ಅದು ಒಳ್ಳೆಯದೇ ಆಗಿದೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸಂಪೂರ್ಣ ಬೈಬಲ್ನಲ್ಲಿ ದೇವರು ನಮ್ಮನ್ನು ಕುರಿತಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಇದು ಒಳ್ಳೆಯದಾಗಿದೆ. ಈ ಜನರು ಮಾತನಾಡ್ತಕ್ಕಂಥದ್ದು ಜನರ ಹೃದಯದಲ್ಲಿ ಬಂದಂಥ ಆಲೋಚನೆ ಖಂಡಿತವಾಗ್ಲೂ ಇದು ಒಳ್ಳೆಯದಾಗಿದೆ ಅಂತ. ದೇವರಿಗೆ ಸ್ತೋತ್ರ. ಎಷ್ಟು ಭಾಗ್ಯ. ಆದರೆ ಅವ್ರು ಒಂದು ವಾಕ್ಯ ಹೇಳ್ತಾ ಇದ್ದಾರೆ 29ನೇ ವಾಕ್ಯದಲ್ಲಿ, ಅವರು ನನಗೆ ಭಯಪಟ್ಟು ನನ್ನ ಆಜ್ಞೆಗಳನ್ನೆಲ್ಲ ಎಂದೆಂದಿಗೂ ಕೈಗೊಳ್ಳುವಂಥ ಹೃದಯವು ಅವರಲ್ಲಿದ್ದರೆ ಎಷ್ಟೋ ಒಳ್ಳೆಯದು, ಆಗ ಅವರಿಗೂ ಅವರ ಮಕ್ಕಳಿಗೂ ಎಂದೆಂದಿಗೂ ಒಳ್ಳೆಯದಾಗುವುದು. ದೇವರಿಗೆ ಸ್ತೋತ್ರ. ನೀವು ನನ್ನ ಪ್ರೀತಿಸಿರಿ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯಿರಿ, ಆಗ ನಿಮಗೆ ಆಶೀರ್ವಾದವು ಒಡಂಬಡಿಕೆಯು 7ನೇ ಅಧ್ಯಾಯದಲ್ಲಿ ಈಗಿರುವುದರಿಂದ 9ನೇ ವಾಕ್ಯ, ಈಗಿರುವುದರಿಂದ ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ಆತನೇ ನಂಬಿಗಸ್ತನಾದ ದೇವರು, ಆತನು ತನ್ನನ್ನು ಪ್ರೀತಿ ಮಾಡಿ ತನ್ನ ಆಜ್ಞೆಯನ್ನು ಕೈಗೊಳ್ಳುವವರಿಗೆ ಒಡಂಬಡಿಕೆಯನ್ನು ಕರುಣೆಯನ್ನು 1000 ತಲೆಗಳವರೆಗೂ ಬರಮಾಡಿ, ತನ್ನನ್ನು ಹಾಗೆ ಮಾಡುವವರಿಗೆ ಮುಖಾಮುಖಿಯಾಗಿ ಮುಯಿ ತೀರಿಸುವನು, ಅವರನ್ನು ನಾಶ ಮಾಡುವನು. ಆತನು ತನ್ನನ್ನು ಹಾಗೆ ಮಾಡುವವರಿಗೆ ತಡೆ ಮಾಡದೆ ಮುಖಾಮುಖಿಯಾಗಿ ಮುಯಿ ತೀರಿಸುತ್ತಾನೆ ಎಂದು ತಿಳಿದುಕೋ. ದೇವರಿಗೆ ಸ್ತೋತ್ರ. ಈಗಿರುವುದರಿಂದ ನಾನು ಇವತ್ತು ನಿಮಗೆ ಆಜ್ಞಾಪಿಸುವ ಆಜ್ಞೆ ನ್ಯಾಯ ನಿಯಮಗಳನ್ನು ಕೈಗೊಳ್ಳಬೇಕು. ದೇವರಿಗೆ ಸ್ತೋತ್ರ. ವಿಮೋಚನಾ ಖಂಡದಲ್ಲಿ ಏನು ಕೊಟ್ಟಿದ್ರು ಧರ್ಮಶಾಸ್ತ್ರನಿಗ, ಅದನ್ನೇ ಧರ್ಮೋಪದೇಶ ಖಂಡದಲ್ಲಿ ತಿರುಗಿ ರಿಪೀಟ್ ಕೊಡ್ತಾ ಇದ್ದಾರೆ ದೇವರು. ಸೊ ಆದರೆ ಇಲ್ಲಿ ಒಂದು ಆಜ್ಞೆ ಉಂಟು ಖಚಿತವಾಗಿ, ಈಗಿರುವುದರಿಂದ ನಾನು ನಿಮಗೆ ಇವತ್ತು ಏನು ಆಜ್ಞಾಪಿಸ್ತೇನೆ, ಏನನ್ನು ಬೋಧಿಸ್ತೇನೆ, ಇದಕ್ಕೆ ನೀವು ನಂಬಿಗಸ್ತರಾಗಿ ವಿಧೇಯರಾಗಲೇಬೇಕು ಅನ್ನೋದನ್ನು ಈ ಆಜ್ಞೆಯನ್ನು ವಿಶೇಷವಾಗಿ ಸೇರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ,
ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಹೃದಯ ಯಾವಾಗಲೂ ನನ್ನಲ್ಲಿ ಹೇಗೆ ಭಯಭಕ್ತಿ ಒಳ್ಳೆಯದಾಗಿದೆಯೋ ಹಾಗೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯೋದ್ರಲ್ಲೂ ಸಹ ನೀವು ನಂಬಿಗಸ್ತರಾಗಿ ವಿಧೇಯರಾದರೆ ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಸಂತತಿಗೂ ನಿರಂತರವಾಗಿ ಅದು ಆಶೀರ್ವಾದವಾಗಿರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಮ್ಮಲ್ಲೂ ಒಂದು ಒಳ್ಳೆ ಕಾರ್ಯನ ದೇವರು ನೋಡಿದಾರ, ಬಹಳ ಸಂತೋಷ. ನಂಬಿಗಸ್ತರಾಗಿ ದೇವರ ವಾಕ್ಯಕ್ಕೆ ಆಜ್ಞೆಗೆ ವಿಧೇಯರಾಗೋಣ. ಸಂತತಿಗಳಿಗೆ ಆಶೀರ್ವಾದಗಳನ್ನು ಕೊಡಿಸ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಹೇಳ್ತಾ ಇದ್ದೀರಾ, ಈ ಜನರು ಹೇಳ್ತಕ್ಕಂಥದ್ದು ಅದು ಒಳ್ಳೆಯದೇ ಆಗಿದೆ. ಇವ್ರ ಹೃದಯದಲ್ಲಿ ಯಾವಾಗಲೂ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಇವರು ಜೀವಿಸೋದಾದರೆ ಇವರಿಗೂ ಇವ್ರ ಮಕ್ಕಳಿಗೂ ಅದು ಆಶೀರ್ವಾದವಾಗಿರುತ್ತೆ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ನೀವು ಒಳ್ಳೆತನವನ್ನು ನೋಡಿದ್ದೀರಾ, ಆ ಒಳ್ಳೆತನದಂತೆ ನಾವು ನಂಬಿಗಸ್ತರಾಗಿ ವಿಧೇಯರಾಗ್ತೀವಿ. ಆಮೇನ್. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳ್ಳೆಯವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.